ನಮಸ್ಕಾರ ಸ್ನೇಹಿತರೆ. ಮೊದಲು ನಾವು ಆದ್ಯತೆ ನೀಡುವುದು ನಮ್ಮ ಶರೀರದ ಸುಂದರವಾದ ತ್ವಚೆಗೆ. ಅದು ನಮ್ಮ అందచందವನ್ನು ಹೆಚ್ಚಿಸುವುದು. ನಾವು ಅಂದವಾಗಿ ಕಾಣಲು ನಮ್ಮ ತ್ವಚೆ ಸುಂದರ ಹಾಗೂ ಮೃದುವಾಗಿರಬೇಕು. ಅದನ್ನು ನಾವು ನಮ್ಮ ಬುದ್ಧಿಶಕ್ತಿಯಿಂದ, ತಿನ್ನುವ ಆಹಾರದಿಂದ, ವ್ಯಾಯಾಮದಿಂದ ಹಾಗೂ ಅದಕ್ಕೆ ರಕ್ಷಣೆ ಕೊಡುವುದರಿಂದ ಅದನ್ನು ಕಾಪಾಡಿಕೊಂಡು ಬರಲು ಸಾಧ್ಯ. ಇಲ್ಲಿ ಕೆಲವು ಟಿಪ್ಸ್ಗಳನ್ನು ನಿಮಗಾಗಿ ನೀಡಲಾಗಿದೆ. 1. ಮೊದಲು ನಮ್ಮ ಚರ್ಮವನ್ನು ಶುಭ್ರವಾಗಿಟ್ಟುಕೊಳ್ಳಬೇಕು. 2. ವಾರಕ್ಕೆ ಒಮ್ಮೆಯಾದರೂ ಚರ್ಮಕ್ಕೆ ಆಯಿಲ್ ಮಸಾಜ್ ಮಾಡಬೇಕು. 3. ತಲೆ ಅಥವಾ ಮೈ ಸ್ನಾನಕ್ಕೆ ಯಾವಾಗಲೂ ಉಗುರು ಬೆಚ್ಚಗಿನ ನೀರನ್ನು ಉಪಯೋಗಿಸಬೇಕು. 4. ಪ್ರತಿನಿತ್ಯ 4 ರಿಂದ 5 ಲೀಟರ್ ನೀರನ್ನು ಸೇವಿಸಬೇಕು ಹಾಗೂ 6 ಗಂಟೆಗಳ ಕಾಲ ನಿದ್ದೆ ಮಾಡಬೇಕು. 5. ಸೊಪ್ಪು, ತರಕಾರಿ ಹಾಗೂ ಹಣ್ಣುಗಳನ್ನು ಹೇರಳವಾಗಿ ಸೇವಿಸುವುದರಿಂದ ನಮ್ಮ ಚರ್ಮಕ್ಕೆ ಕಾಂತಿ ಬರುತ್ತದೆ. 5. ಜಿಡ್ಡಿನ ಆಹಾರ, ಬೇಕರಿ ಪದಾರ್ಥಗಳು ಹಾಗೂ ಸಿಹಿ ತಿಂಡಿಗಳನ್ನು ಸೇವಿಸುವುದರಿಂದ ಚರ್ಮದಲ್ಲಿ ಬ್ಲ್ಯಾಕ್ ಹೆಡ್ಸ್ ಉತ್ಪತ್ತಿಯಾಗಿ ಮೊಡವೆಗಳು ಬರುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಮಿತಿ ಬಳಕೆ ಇರಲಿ. 6. ನಾವು ಪ್ರತಿನಿತ್ಯ ಹೊರಗಡೆ ಓಡಾಡುವುದರಿಂದ ನಮ್ಮ ಚರ್ಮವು ಗಡುಸಾಗಿರುತ್ತದೆ. ಅದಕ್ಕೆ ನಾವು ಹೊರಗೆ ಬಿಸಿಲಿನಲ್ಲಿ ಹೋಗುವಾಗ ಒಳ್ಳೆಯ ಸನ್ಸ್ಕ್ರೀನ್ ಲೋಷನ್ ಬಳಸಿ ಹಾಗೂ ತಲೆಯನ್ನು ಒಂದು ಮೃದುವಾದ ಬಟ್ಟೆಯಿಂದ ಸುತ್ತಿಕೊಂಡು ಹೋದರೆ ಒಳ್ಳೆಯದು. 7. ಹೊರಗಿನಿಂದ ಬಂದ ನಂತರ ಕೈಕಾಲು ಹಾಗೂ ಮುಖವನ್ನು ತೊಳೆದುಕೊಳ್ಳಿ. ಯಾಕೆಂದರೆ ಹೊರಗಿನ ಧೂಳು ನಮ್ಮ ಚರ್ಮದ ಮೇಲೆ ಕುಳಿತುಕೊಂಡಿರುತ್ತದೆ. ಆದ್ದರಿಂದ ಕೆಲವು ಚರ್ಮದ ತೊಂದರೆ ಉಂಟಾಗಬಹುದು. 8. ವಾರಕ್ಕೊಮ್ಮೆ ತಲೆ, ಮೈ, ಕೈಕಾಲುಗಳಿಗೆ ಕೊಬ್ಬರಿ ಎಣ್ಣೆ ಅಥವಾ ಯಾವುದಾದರೂ ಒಳ್ಳೆಯ ಆಯಿಲ್ ಬಳಸಿ ಮಸಾಜ್ ಮಾಡಿಕೊಂಡು ಅರ್ಧ ಗಂಟೆಯ ನಂತರ ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಿ. 9. ನಾವು ಆಹಾರದಲ್ಲಿ ಕ್ಯಾಬೇಜನ್ನು ಬಳಸಿದರೆ ಅದು ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ. 10. ಹಸಿ ಟೊಮೆಟೊ ಹಣ್ಣನ್ನು ದಿನಕ್ಕೊಂದು ಉಪಯೋಗಿಸಿದರೆ ಮುಖದ ಸುಕ್ಕು ಕಡಿಮೆಯಾಗುತ್ತದೆ. 11. ಚರ್ಮದ ಕಾಂತಿಗೆ ನಾವು ಪ್ರತಿನಿತ್ಯ ಕ್ಯಾರೆಟ್, ಸೌತೆಕಾಯಿ, ಬೀಟ್ರೂಟ್, ನುಗ್ಗೆಕಾಯಿ, ದ್ರಾಕ್ಷಿಯನ್ನು ಉಪಯೋಗಿಸುವುದು ಒಳ್ಳೆಯದು. 12. ಫೇಸ್ ಪ್ಯಾಕ್. ಅರ್ಧ ಕಪ್ ಓಟ್ಸ್ ಪುಡಿಯನ್ನು 2 ಟೀ ಚಮಚ ಜೇನುತುಪ್ಪ, 1 ಟೀ ಚಮಚ ಸೂರ್ಯಕಾಂತಿ ಎಣ್ಣೆ ಮತ್ತು ಅರ್ಧ ಟೀ ಚಮಚ ವೆನಿಲ್ಲಾ ಎಕ್ಸ್ಟ್ರಾಕ್ಟ್ನೊಂದಿಗೆ ಬೆರೆಸಿ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಪೇಸ್ಟ್ ತಯಾರಿಸಿಕೊಳ್ಳಿ. ಇದನ್ನು ಸಮ ಪ್ರಮಾಣದಲ್ಲಿ ಮುಖಕ್ಕೆ ಹಚ್ಚಿ 15 ನಿಮಿಷಗಳ ನಂತರ ಮುಖ ತೊಳೆದುಕೊಳ್ಳಿ. 13. ಮೊಡವೆಗಳಿಗೆ ಅಡಿಗೆ ಸೋಡವನ್ನು ನೀರಿನೊಂದಿಗೆ ಸೇರಿಸಿ ಗಟ್ಟಿ ಪೇಸ್ಟ್ ತಯಾರಿಸಿಕೊಳ್ಳಿ. ಇದನ್ನು ಮೊಡವೆಯಾದ ಜಾಗಕ್ಕೆ ಒಂದು ಸಣ್ಣ ಬಟ್ಟೆ ತುಂಡಿನಿಂದ ಮುಚ್ಚಿಡಿ. ರಾತ್ರಿ ಇಡೀ ಮುಖಕ್ಕೆ ಹಚ್ಚಿ ಮಾರನೆಯ ದಿನ ಬೆಳಿಗ್ಗೆ ಅದನ್ನು ತೊಳೆದು ಬಿಡಿ. 14. ಬ್ಲ್ಯಾಕ್ ಹೆಡ್ಸ್. ನಿಂಬೆ ರಸ ಮತ್ತು ಕೊಬ್ಬರಿ ಎಣ್ಣೆಯನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿಟ್ಟುಕೊಂಡು ಬ್ಲ್ಯಾಕ್ ಹೆಡ್ ಇರುವ ಜಾಗದಲ್ಲಿ ವೃತ್ತಾಕಾರದಲ್ಲಿ ಹಚ್ಚಿ ಆ ಜಾಗ ಮೃದುವಾಗಿದೆ ಎಂದೆನಿಸಿದಾಗ ಅದನ್ನು ಒತ್ತಿ ತೆಗೆದು ಬಿಡಿ. 15. ಮಾಯ್ಶ್ಚರೈಸರ್. ತರಕಾರಿ ಎಣ್ಣೆಗಳನ್ನು ಬಳಸಿದಲ್ಲಿ ಚರ್ಮ ಮೃದುವಾಗಿರುತ್ತದೆ ಮತ್ತು ಹೊಳಪನ್ನು ಪಡೆಯುತ್ತದೆ. ಎಣ್ಣೆ ಹಚ್ಚಿ ಮೃದುವಾಗಿ ಮಸಾಜ್ ಮಾಡಿ 30 ನಿಮಿಷಗಳ ತರುವಾಯ ತಣ್ಣಗಿನ ನೀರಿನಲ್ಲಿ ಮುಖ ತೊಳೆದುಕೊಳ್ಳಿ. 16. ನ್ಯಾಚುರಲ್ ಸ್ಪಾ. ಕನಿಷ್ಠ ವಾರಕ್ಕೊಮ್ಮೆಯಾದರೂ ಸ್ಪಾ ಮಾಡಿಕೊಳ್ಳುವುದು ಅಗತ್ಯ. ಬಿಸಿ ನೀರಿನ ಸ್ನಾನ ದೇಹಕ್ಕೆ ಆರಾಮ ಒದಗಿಸುತ್ತದೆ. ನಿಮ್ಮ ಸ್ನಾನದ ಡಬ್ಬಿಯಲ್ಲಿ ನೀರು ತುಂಬಿ ಅದರೊಳಗೆ 1 ಕಪ್ ಓಟ್ಸ್, 1 ಕಪ್ ಉಪ್ಪು, 2 ಟೀ ಚಮಚ ತರಕಾರಿ ಎಣ್ಣೆ ಮತ್ತು 3 ಟೀ ಚಮಚ ವೆನಿಲ್ಲಾ ಎಕ್ಸ್ಟ್ರಾಕ್ಟ್ ಹಾಕಿ 5 ನಿಮಿಷದ ನಂತರ ಈ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿ. 17. ಕಂಡೀಷ್ನರ್. 1 ಟೀ ಚಮಚ ಜೇನುತುಪ್ಪ ಮತ್ತು 2 ಟೀ ಚಮಚ ತಾಜಾ ಐಸ್ ಕ್ರೀಮನ್ನು ಬೆರೆಸಿ ಇದನ್ನು ನಿಮ್ಮ ಮುಖಕ್ಕೆ ಹಚ್ಚಿ 10 ನಿಮಿಷದ ತರುವಾಯ ಮುಖ ತೊಳೆದುಕೊಳ್ಳಿ. 18. ಸುಕ್ಕುಗಟ್ಟುವಿಕೆ. ಹರಳೆಣ್ಣೆಯನ್ನು ಮುಖಕ್ಕೆ ಹಚ್ಚುವುದರಿಂದ ಮುಖದ ಚರ್ಮ ಮೃದುವಾಗುತ್ತದೆ. ಜೊತೆಗೆ ಇದು ವಯಸ್ಸಾಗುವಿಕೆಯ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. 19. ಚರ್ಮದ ಆರೈಕೆ. ಉದ್ದಿನಬೇಳೆ ಮತ್ತು 5-6 ಬಾದಾಮಿಯನ್ನು ಇಂದಿನ ರಾತ್ರಿಯೇ ನೆನೆಸಿಡಿ. ಬೆಳಿಗ್ಗೆ ಅದನ್ನು ರುಬ್ಬಿಕೊಂಡು ತಯಾರಿಸಿಕೊಳ್ಳಿ. ಇದನ್ನು ಮುಖಕ್ಕೆ ಹಚ್ಚಿಕೊಳ್ಳಿ. ಇದು ಒಣಗಿದ ನಂತರ
ಬಿಸಿ ನೀರಿನಲ್ಲಿ ಮುಖ ತೊಳೆಯಿರಿ. ಈ ಪ್ರೋಟೀನ್ ಮಾಸ್ಕ್ ನಿಮ್ಮ ಚರ್ಮಕ್ಕೆ ಆರೈಕೆ ಮಾಡುತ್ತದೆ ಮತ್ತು ನಿಮ್ಮ ಕಾಂಪ್ಲೆಕ್ಷನ್ ಕೂಡ ಹೆಚ್ಚುತ್ತದೆ. 20. ಪಿಗ್ಮೆಂಟೇಷನ್. ಆಲೂಗಡ್ಡೆಯ ತುಂಡುಗಳನ್ನು ಪಿಗ್ಮೆಂಟ್ಗಳಿರುವ ಜಾಗದಲ್ಲಿ ಉಜ್ಜಿ ಆಲೂಗಡ್ಡೆಯಲ್ಲಿ ರಸ ಕಲೆಗಳನ್ನು ತೆಗೆಯುತ್ತದೆ ಮತ್ತು ನಿಮ್ಮನ್ನು ಸುಂದರವಾಗಿಸುತ್ತದೆ. 21. ಸನ್ಸ್ಕ್ರೀನ್ ಲೋಷನ್. ಸೌತೆಕಾಯಿ ರಸ, ಗ್ಲಿಸರಿನ್ ಮತ್ತು ರೋಸ್ ವಾಟರ್ ಮಿಶ್ರಣ ಮಾಡಿ ಇದನ್ನು ನೀವು ನಿಮ್ಮ ಮನೆಯಿಂದ ಹೊರಡುವ 1 ಗಂಟೆ ಮೊದಲು ಹಚ್ಚಿಕೊಳ್ಳಿ. 22. ಚರ್ಮದ ಹೊಳಪಿಗೆ. ತೆಂಗಿನಕಾಯಿ ತುರಿಯಿಂದ ಹಾಳನ್ನು ಹಿಂಡಿಕೊಳ್ಳಿ. ಇದನ್ನು ನಿಮ್ಮ ತುಟಿ ಮುಖದ ಮೇಲೆ ವೃತ್ತಾಕಾರದಲ್ಲಿ ಹಚ್ಚಿಕೊಳ್ಳಿ. ಈ ತೆಂಗಿನ ಹಾಲು ನಿಮ್ಮ ಮುಖಕ್ಕೆ ಸಹಜ ಹೊಳಪನ್ನು ತಂದುಕೊಡುತ್ತದೆ. 23. ಬಾಡಿ ಸ್ಕ್ರಬ್. ಒಂದು ಪ್ರಮಾಣದಲ್ಲಿ ಆಲಿವ್ ಎಣ್ಣೆ ಮತ್ತು ಉಪ್ಪನ್ನು ಮಿಶ್ರಣ ಮಾಡಿ ಅದನ್ನು ನಿಮ್ಮ ದೇಹದ ಮೇಲೆ ಉಜ್ಜಿಕೊಳ್ಳಿ. ಇದು ಅತ್ಯಂತ ಕಡಿಮೆ ವೆಚ್ಚದ ಮತ್ತು ಸರಳವಾದ ಸ್ಕ್ರಬ್. 24. ಕಾಲಿನ ಕೂದಲನ್ನು ತೆಗೆಯುವಾಗ ನಿಮ್ಮ ಕಾಲಿನ ಕೂದಲನ್ನು ಶೇವ್ ಮಾಡುವ ಮುನ್ನ ತೆಂಗಿನ ಎಣ್ಣೆಯನ್ನು ಹಚ್ಚಿ, ಇದು ಹೊಳಪನ್ನು ಹೆಚ್ಚಿಸುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಬ್ಯೂಟಿ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.